ನೋಡಿ, ಸಾಧಕ ಬಾಧಕಗಳ ಬಗ್ಗೆ ತುಂಬ ಇದೆ. ಈಗ 542 ಸದಸ್ಯ ಬಲದಲ್ಲಿ ಏನಿಲ್ಲ, ಅರ್ಧಕ್ಕಿಂತ ಜಾಸ್ತಿ ಬರಬೇಕಷ್ಟೆ ಬಹುಮತ ಅಂದರೆ ಅಷ್ಟೇ. ಆದರೆ ಎರಡೂ ಕಡೆ ಬರಬೇಕು. ಎಲ್ಲಿ? ಲೋಕಸಭೆ ಮತ್ತು ರಾಜ್ಯಸಭೆ. ರಾಜ್ಯಸಭೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಷ್ಟು ಮಾತ್ರ ಅಲ್ಲ. ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆ ಆದರೆ ಆಯಿತಾ? ಇಲ್ಲ. ನೋಡಿ, ಅರ್ಧ ಲೋಕಸಭೆಯಲ್ಲಿ ಎಷ್ಟಿದೆ ಟೋಟಲು, ಅರ್ಧಕ್ಕಿಂತ ಒಂದು ಜಾಸ್ತಿ ಬರಬೇಕು. ಬೇಕಾದಷ್ಟು ಬಂದಿದೆ, 269 ಬಂದಿದೆ. ರಾಜ್ಯಸಭೆಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬರಬೇಕು, ಸ್ವಲ್ಪ ಡೌಟ್ ಇದೆ. ಆಮೇಲೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿದೆಯಲ್ಲ, ಅಲ್ಲಿ ಅಸೆಂಬ್ಲಿಗಳಿರುತ್ತಲ್ಲ, ಅರ್ಧಕ್ಕರ್ಧ ರಾಜ್ಯಗಳು ಒಪ್ಪಬೇಕು. ಈಗ 30 ರಾಜ್ಯಗಳಿದ್ದರೆ 15 ರಾಜ್ಯ ಆದರೂ ಒಪ್ಪಬೇಕು, 28 ರಾಜ್ಯ ಇದ್ದರೆ 14 ರಾಜ್ಯಗಳಾದರೂ ಒಪ್ಪಬೇಕು. ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎಷ್ಟು ರಾಜ್ಯಗಳಿದೆ, ಎಷ್ಟು ರಾಜ್ಯ ಒಪ್ಪಬಹುದು. ಒನ್ ನೇಷನ್ ಒನ್ ಎಲೆಕ್ಷನ್ ಭಾರತಕ್ಕೆ ಹೊಸದೇನಲ್ಲ. ತುಂಬ ದೊಡ್ಡ ಪ್ರಮಾಣದಲ್ಲಿ ಹ್ಯೂಮನ್ ರಿಸೋರ್ಸ್, ದುಡ್ಡು, ಟೈಮ್ ಎಲ್ಲ ಉಳಿಯುತ್ತೆ ಅನ್ನುವಂಥದ್ದು. ಹಾಗಂತ ಒಂದೇ ಬಾರಿಗೆ 4-5 ಎಲೆಕ್ಷನ್ಗಳಾದಾಗ ಅಲ್ಲಿ ಆ ಪೆಟ್ಟಿಗೆಗಳೆಲ್ಲ ಬೇಕಲ್ಲ ಜಾಸ್ತಿ, ಅದು ಖರ್ಚೆ ಅಲ್ವಾ, ಅದು ಇದೆ. ಹಾಗಂತ 1967ರವರೆಗೂ ಜಾರಿಯಲ್ಲಿತ್ತು ಇದೇ ಕಾನೂನು. ಯಾಕಂದರೆ ಬೇರೆ ಹೊಸ ರಾಷ್ಟ್ರ ಉದಯವಾಯ್ತು ರೀ, ಚುನಾವಣೆ ಮಾಡಿದಾಗ ಎಲ್ಲಕ್ಕೂ ಒಂದೇ ಸಲಕ್ಕೆ ಮಾಡಿದರು, ಮುಗಿಯಿತು. 1951-52 ಪ್ರಥಮ ಚುನಾವಣೆ ನಮ್ಮದು. 1957 5 ವರ್ಷಗಳ ನಂತರ ಮತ್ತೊಂದು ಚುನಾವಣೆ. 1962 ಮತ್ತೊಂದು 5 ವರ್ಷಗಳ ನಂತರ 1967 ಮತ್ತೊಂದು ಚುನಾವಣೆ. ಒಟ್ಟು 20 ಚುನಾವಣೆ, 20 ವರ್ಷ ಇದೇ ಥರ ಆರಂಭದಲ್ಲಿ ನಡೆದಿದೆ 75 ವರ್ಷಗಳ ಇತಿಹಾಸದಲ್ಲಿ. ಲೋಕಸಭೆ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು, ಎರಡೇ ನಡೀತಾ ಇದ್ದದ್ದು. ಈಗಲೂ ಭಾಳ ಮುಖ್ಯ ಗಮನ ಕೊಡೋದು ಅದಕ್ಕೆ ಅಂತ ಅನಿಸುತ್ತೆ. 1967ರ ಬಳಿಕ ಕೆಲವು ವಿಧಾನಸಭೆಗಳು ವಿಸರ್ಜನೆ ಆಯಿತು. ಆದ್ದರಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಯಲಿಲ್ಲ. ಯಾರು ತೆಗೆದುಹಾಕಿದ್ದಲ್ಲ ವೀಕ್ಷಕರೇ. ಆಮೇಲೆ 1980ಯಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಸಂದರ್ಭದಲ್ಲಿ 1980ಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಗಳಾಗಿದ್ದರು. ಆಮೇಲೆ ಒಂದು ಪ್ರಸ್ತಾಪ ಬಂತು, ಇಲ್ಲ ಮತ್ತೆ ನಾವು ಒಂದು ಎಲೆಕ್ಷನ್ ಒಂದು ನೇಷನ್ ಮಾಡಬೇಕು. ಈಗಿನ ಕಾಲಕ್ಕಿಂತಲೂ ಆಗ ಭಾಳ ಅಗತ್ಯ ಇತ್ತು ವೀಕ್ಷಕರೇ. ಯಾಕಂದರೆ ದುಡ್ಡಿರಲಿಲ್ಲ, ಯಾರ ಬಳಿ ಕೂಡ ದುಡ್ಡಿರಲಿಲ್ಲ. ಇವತ್ತು ವಿಠಲಮೂರ್ತಿಯವರ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನಾನು. ಆಗ 1999ರಲ್ಲಿ ಒಬ್ಬ ಸರ್ಕಾರವನ್ನು ಬೀಳಿಸೋಕೆ ಆ ಪ್ರಭಾವಿ ಒಂದು ಚುನಾವಣೆ ಖರ್ಚು ಕೊಡ್ತಾನಂತೆ. ಎಷ್ಟು? 1999 ಆ ಟೈಮಲ್ಲಿ 5 ಕೋಟಿ. ನಿಮಗೆ ಆ ಸಂದರ್ಭದಲ್ಲಿ ದುಡ್ಡಿನ ಅಗತ್ಯ ಬಹಳ ಇತ್ತು. ಯಾರ ಬಳಿ ದುಡ್ಡಿರಲಿಲ್ಲ ಆಗ. ಊಟ ಸಿಕ್ಕಿದ್ರು ಕೂಡ ದೇವಸ್ಥಾನದ ಜಾತ್ರೆಗಳಲ್ಲಿ ಅಂಥದ್ರಲ್ಲೇ ಅದಕ್ಕೆ ಓಡೋಡಿ 3 ಸಲ ಊಟ ಮಾಡ್ತಾಯಿದ್ರು. ಅರ್ಥ ಆಯ್ತಲ್ಲ? ಕೆಲವರು ಹೇಳ್ತಾ ಇದ್ರಲ್ಲ, ಮದುವೆ ಯಾಕೆ ದುಂದುವೆಚ್ಚ, ಆಗ ಅಗತ್ಯ ಇರಲಿಲ್ಲ. ಈಗ ನೀವು ದುಂದುವೆಚ್ಚ ಅಂತಂದರೆ ದುಂದುವೆಚ್ಚ ಅಂತ ಆಗೋದಿಲ್ಲ. ಸಾವಿರಾರು ಜನರಿಗೆ ಈಗ ಕೆಲಸ ಅದು. ಆಗ ದುಂದುವೆಚ್ಚ. ಈಗ ಹಂಗಲ್ಲ, ಈಗ ಅದೇ ಬಿಸ್ನೆಸ್ ಆಗಿದೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, 1980ಯಲ್ಲೂ ಕೂಡ ಯಾಕೆ ಐಡಿಯಾ ಬಂತು ಅಂತಂದರೆ, ನಾವಿನ್ನೂ ಗ್ಲೋಬಲೈಸೇಷನ್ಗೆ ಓಪನ್ ಆಗಲೇ ಇಲ್ಲ. ಆಗ ಆಲೋಚನೆ ಬಂತು, ಇಲ್ಲಪ್ಪ ದುಡ್ಡು ಉಳಿಸಬೇಕು 3 ಚುನಾವಣೆ ಆದರೆ ಅಂತೇಳಿ. ಅದು ಆಗ ಈಗ ವ್ಯತ್ಯಾಸ ಇದೆ. ಬರ್ತೀನಿ ಅಲ್ಲಿಗೆ. 80ರ ಪ್ಲ್ಯಾನ್ ಮತ್ತೊಮ್ಮೆ ಬಂತು. ಆಮೇಲೆ 2024ರಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿಗಳು ಕೋವಿಂದ್ ಒಂದು ಸಮಿತಿಯಿಂದ ವರದಿ ಸಲ್ಲಿಕೆ ಆಯಿತು. ರಾಷ್ಟ್ರಪತಿಗೆ 18,000 ಪುಟಗಳ ವರದಿಯನ್ನು ಸಲ್ಲಿಸಲಾಯಿತು. ಕೋವಿಂದ್ ವರದಿ. ಸಮಿತಿಯ ಶಿಫಾರಸಿಗೆ ಮೋದಿ ಸರ್ಕಾರ ಒಪ್ಪಿಗೆ ಕೊಡುತ್ತೆ. ಮಾಡೋಣ, ಮಾಡಿಬಿಡ್ಬೋದು. ಈಗ ಯಾವುದೇ ಒಂದು ವಿಚಾರ ಇರಲಿ, ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳುವಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸೋರನ್ನೇ ಏನು ಅಂತ ಹೇಳಬೇಕು? ಅದಕ್ಕೂ ವಿರೋಧ. ಆಗ್ಬಿಡ್ತಾ? ಯಾವುದು ಆಗಲ್ಲಪ್ಪ, ಪ್ರಯತ್ನ ಪಡಬೇಕು. ಹಾಗಿದ್ರೆ ಪ್ರಾಜೆಕ್ಟ್ ಟೈಗರ್, ಇಂದಿರಾ ಗಾಂಧಿ ಅವರ ಕನಸಿನ ಪ್ರಾಜೆಕ್ಟ್ ಟೈಗರ್, ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಪ್ರಾಜೆಕ್ಟ್ ಟೈಗರ್. ಇದೇನಪ್ಪ ಏನೋ ಹಂಗೆಲ್ಲ ಅಂತ ಬಂದಿದ್ರೆ ಆಗ್ತಿರ್ಲಿಲ್ಲ. ಇವತ್ತು ಹುಲಿಗಳು ಉಳಿತಲ್ವಾ? ಆಗ ವಿರೋಧ ಪಕ್ಷಗಳು ಇರಲಿಲ್ಲ ಬಿಡಿ, ಭಾಳ ಸ್ಟ್ರಾಂಗ್ ಆಗಿ. ಪ್ರಾಜೆಕ್ಟ್ ಟೈಗರ್ ಮಾಡಿದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಒಪ್ತೀವ ನಾವು? ಮರಗಳನ್ನು ಕಡಿಯಬಾರದು ಅಂತ ಒಂದು ಕಾನೂನು ತಂದಾಗ ಏನಾಗುತ್ತೆ ಕಡಿದ್ರೆ ಅಂತ ಬಿಡಬೇಕು ಅವನನ್ನು. ಸ್ವಚ್ಛ ಭಾರತ ಅಭಿಯಾನ ಅಂತ ಬಂದಾಗ ಏನಿದು ಆಯಿತಾ ನಮ್ಮ ಅರೆ ಏನು ರೀ
ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಹಾಗೇನೆ ಬಡವರಿಗೆ ಉಚಿತ ಅಕ್ಕಿ ಕೊಟ್ಟಾಗ ಎಲ್ಲ ಏನು ಸೋಂಬೇರಿಗಳಾಗ್ಬಿಡ್ತಾರೆ, ಸಿದ್ದರಾಮಯ್ಯನವ್ರು ಎಲ್ಲರನ್ನು ಸೋಂಬೇರಿಗಳಾಗಿ ಮಾಡ್ತಾರೆ ಅಂತ ಹೇಳ್ತೀವಿ. ನರೇಂದ್ರ ಮೋದಿಯವರು ಕೊಟ್ಟರಲ್ಲ ಮತ್ತೆ 80 ಕೋಟಿ ಜನರಿಗೆ. ನಾವು ಯಾವ ವಿಚಾರಕ್ಕೆ ಚರ್ಚೆ ಮಾಡಬೇಕು? ನರೇಂದ್ರ ಮೋದಿಯವರನ್ನು ಕೊಟ್ಟಾಗ ಕಾಂಗ್ರೆಸ್ ಟೀಕೆ ಮಾಡೋದು, ಸಿದ್ದರಾಮಯ್ಯನವರನ್ನು ಕೊಟ್ಟಾಗ BJP ಟೀಕೆ ಮಾಡೋದು. ಇದು ಬಡವರಿಗೆ ಸಿಗುವಂಥ ಒಂದು ಯೋಜನೆ ರೀ. ಮಧ್ಯಾಹ್ನದ ಬಿಸಿಯೂಟ ಮಕ್ಕಳಿಗೆ ಕೊಟ್ಟಾಗ ತಪ್ಪೇನು? ನಮಾಮಿ ಗಂಗೆ ಹಾಗಾದರೆ ಕ್ಲೀನ್ ಯಾರು ಮಾಡಬೇಕು ಅದನ್ನು? ಇಷ್ಟು ಕೋಟಿ ಖರ್ಚು ಮಾಡಿದ್ರು ನಮಾಮಿ ಗಂಗೆಗೆ. ಆ ಬಾವಿಯಲ್ಲಿ ಕಸ ಇರುತ್ತೆ, ಕ್ಲೀನ್ ಮಾಡಲ್ಲ ನೀವು? ಗಂಗೆಗೆ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಹಾಗೇನೆ ಎಲ್ಲದಕ್ಕೂ ಸವಾಲುಗಳಿರುತ್ತೆ, ಸವಾಲು ಜವಾಬುಗಳಿರುತ್ತೆ. ಎಲ್ಲವೂ ಕಷ್ಟ ಆಗತ್ತೆ ಅಂತಂದರೆ ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೆ ದೇಶದ ಮೇಲೆ ಶತ್ರು ರಾಷ್ಟ್ರಗಳ ಆಕ್ರಮಣ ಆಗುತ್ತೆ. ಅವರು ಶತ್ರು ರಾಷ್ಟ್ರಗಳು ಎಷ್ಟೇ ಮಾಡಿದರೂ ಕೂಡ ಆಕ್ರಮಣ ಮಾಡ್ತಾರೆ, ನಾವು ಬೇಲಿ ಹಾಕೋದು ಬೇಡ, ಅದು ಹೆಂಗಾಗುತ್ತೆ? ಹಂಗೇನೆ ಒನ್ ನೇಷನ್ ಒನ್ ಎಲೆಕ್ಷನ್ ಸವಾಲಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗಾಗಿ ಹೊಸ ಕಾನೂನು ರೂಪಿಸಬೇಕು. ಪಂಡೆದ್ದ ವಿಪಕ್ಷಗಳನ್ನು ಒಟ್ಟಿಗೆ ಕರೆದೊಯ್ಯೋದೇ ಸವಾಲು. ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಪ್ರಜಾತಂತ್ರ ವ್ಯವಸ್ಥೆ. ಲಾಲು ಪ್ರಸಾದ್ ಯಾದವ್ ಹತ್ರ ಕೇಳಿದ್ರಂತೆ, ನಿಮ್ಗೆ ಯಾಕೆ 12 ಮಕ್ಕಳು ಅಂತ. ಲಾಲು ಪ್ರಸಾದ್ ಯಾದವ್ಗೆ 12 ಮಕ್ಕಳು. ಆಗ ಅವರು ಭಾಳ ಜಾಲಿಯಾಗಿ ಉತ್ತರ ಕೊಡೋರಲ್ವ. ಅವ್ರು ಹೇಳಿದ್ರಂತೆ, ನಾವು ವಿರೋಧ ಪಕ್ಷದಲ್ಲಿರೋರು, ಆಡಳಿತ ಪಕ್ಷ ಹೇಳ್ತು ಆರತಿಗೊಬ್ಬ ಕೀರ್ತಿಗೊಬ್ಬ ಸಾಕು ಅಂತ ಹೇಳ್ತು, ನಾವು ಅದನ್ನು ವಿರೋಧ ಮಾಡಬೇಕಲ್ಲ, ಅದಕ್ಕೆ 12 ಮಾಡಿದೆ ಅಂತ ಅವ್ರು ಹೇಳಿದ್ರಂತೆ. ಹಂಗಾಗಬಾರ್ದು ಯಾವತ್ತು. ಓಕೆ, ಈಗ ಸಂಸತ್ನ 3/2 ಬಹುಮತ ಬೇಕಾಗಿದೆ. ಸಂಸತ್ನಲ್ಲಿ ಅಂದರೆ ಲೋಕಸಭೆಯಲ್ಲಿ ಸಿಕ್ಕಿದೆ. ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ, 269 ಬಂತು ನೋಡಿ. ಆದರೆ ರಾಜ್ಯಸಭೆಯಲ್ಲೂ 67% ಬಹುಮತ ಬೇಕಿದೆ. 67%. ರಾಜ್ಯಸಭೆಯಲ್ಲಿ NDA ಸಂಖ್ಯಾಬಲ ಕೇವಲ 38. ಅಷ್ಟೇ ಅಲ್ಲ, ದೇಶದ ಅರ್ಧದಷ್ಟು ರಾಜ್ಯಗಳು ಒಪ್ಪಿಗೆ ಕೊಡಬೇಕು. ಅಂದರೆ ಕನಿಷ್ಠ 14 ರಾಜ್ಯಗಳ ಅನುಮೋದನೆ ಬೇಕಾಗತ್ತೆ. 28 ರಾಜ್ಯಗಳೇನಿದೆ 14 ಕೊಡಬೇಕು. 14 ರಾಜ್ಯಗಳಲ್ಲಿ BJPಯವರೇ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಇನ್ನು 2 ರಾಜ್ಯ ಯಾವುದಾದ್ರೂ ಕೊಟ್ಟಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಉಳಿದ 2 ರಾಜ್ಯಗಳಲ್ಲಿ ಒಪ್ಪಿದರೆ ಬಿಲ್ ಜಾರಿ ಫಿಕ್ಸ್ ಆಗುತ್ತೆ. ಇದಕ್ಕೆ ಎಲ್ಲ ಕಾಂಗ್ರೆಸ್ ವಿರೋಧ ಅಂತ ಇಲ್ಲ. ಇದು ಯಾಕೆ ವಿರೋಧ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಕರೆಕ್ಟ್ ಕಾರಣ ಹೇಳಬೇಕು, ಯಾಕೆ ವಿರೋಧ ಅಂತ. ಇನ್ನೊಬ್ಬರು ಮಾತಾಡಿದರು, ಪಿಚ್ಚುಡೋ ದಲಿತೋ ಹೆಂಗೆ ಓಟ್ ಕಿತ್ಕೋತಾರೆ ಅವ್ರದ್ದು? ಇಲ್ವಲ್ಲ. ನಾನು ಹೇಳಿದ್ನಲ್ವಬ್ಬ, ಸ್ವಚ್ಛ ಭಾರತ್ ಅಭಿಯಾನ ಮೋದಿಯವರ ಕನಸಾದರೆ ಇಡೀ ಭಾರತವನ್ನು ಸ್ವಚ್ಛವಾಗಿಡಬೇಕು ಅಂತ ಮೊದಲು ಕನಸು ಕಂಡಿದ್ದೆ ಮಹಾತ್ಮ ಗಾಂಧಿಯವರು. ಹಾಗಿದ್ದರೆ ಅವ್ರು ಹೇಳಿದಾಗ ಸರಿನಾ? ಕಾಂಗ್ರೆಸ್ ಅವ್ರು ಹೇಳಿದಾಗ ಸರಿ, ಇವರು ಹೇಳಿದಾಗ ಸರಿ ಇಲ್ಲ. ಮೊದಲೆಲ್ಲ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸ್ಕೂಲ್ಗಳಲ್ಲಿ 7 ದಿವಸ ರಜೆ ಕೊಡ್ತಾಯಿದ್ರು. ಸೇವನಾ ವಾರ ಅಂತ, ಸೇವನಾ ವಾರ ರಜೆ ಕೊಡ್ತಾಯಿದ್ರು ಕೆಲವು ಸ್ಕೂಲ್ಗಳಲ್ಲಿ. ಇಲ್ಲಿ ಪಾಲಿಟಿಕ್ಸ್ ಬರಬಾರ್ದು. ನಮಾಮಿ ಗಂಗೆಗೆ ಪಾಲಿಟಿಕ್ಸ್ ಬರಬಾರ್ದು, ಸ್ವಚ್ಛ ಭಾರತ ಅಭಿಯಾನಕ್ಕೆ ಪಾಲಿಟಿಕ್ಸ್ ಬರಬಾರ್ದು, ಅನ್ನಭಾಗ್ಯ ಯೋಜನೆಗೆ ಪಾಲಿಟಿಕ್ಸ್ ಬರಬಾರ್ದು, ಮನೆ ನೀರಿಗೆ ಪಾಲಿಟಿಕ್ಸ್ ಬರಬಾರ್ದು, ಎಲ್ಲ ಕಡೆ ಶಾಲೆಗಳಿಗೆ ಪಾಲಿಟಿಕ್ಸ್ ಬರಬಾರ್ದು, ಹಿಂದುಳಿದವರಿಗೆ ಅವರನ್ನು ಮೇಲಕ್ಕೆತ್ತುವಂಥ ಕಾರ್ಯಕ್ರಮಗಳಿಗೆ ಪಾಲಿಟಿಕ್ಸ್ ಬರಬಾರ್ದು. ಆಮೇಲೆ ಇದರಲ್ಲಿ ಏನಾದರೂ ಲಾಭ ಆಗತ್ತೆ ಅಂದರೆ, ದೇಶಕ್ಕೆ ಲಾಭ ಆಗತ್ತಂದರೆ ಲಾಭ ಏನು ನಷ್ಟ ಏನು ಹೇಳಬೇಕು. ವಿಪಕ್ಷಗಳ ಜವಾಬ್ದಾರಿ, ಯಾಕೆ ಇದನ್ನು ಮಾಡಿದರೆ ಏನು ತೊಂದರೆ ಆಗುತ್ತೆ ಹೇಳಿ, ಗೊತ್ತಾಗಲಿ ರಾಜ್ಯ ಜನರಿಗೆ, ಆಗ ನಿರ್ಧಾರ ಮಾಡೋಣ ಬೇಕಾ ಬೇಡವಾ ಅಂತೇಳಿ. ಸುಖ ಸುಮ್ಮನೆ. ಓಕೆ, ಮುಂದಿನ ಸ್ಟೋರಿ.